ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು 4 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗೊಂಬೆಗೆ ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ. ಸೊ ಇನ್ನು ನಾಳೆ ಸ್ಕೂಲ್ ಕೂಡ ರಜೆ ಇತ್ತು. ಹಾಗಾಗಿ ನಮ್ಮ ಆಂಟಿ ಮಗಳದು ಡೆಲಿವರಿ ಆಗಿ 1.5 ತಿಂಗಳಾಗಿತ್ತು. ಹೋಗಿ ಮಗುನ ನೋಡ್ಕೊಂಬರೋದಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ. ಇನ್ನು ನಮ್ಮನೆಯವರು ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಗೊಂಬೆ ಮತ್ತು ನಾನು ಹೋಗ್ತಾ ಇದ್ದೀವಿ. ಇನ್ನು ಆ ಊರಿಗೆ ಟೈಮಿಂಗ್ಸ್ ಬಸ್ ಅಂತೆ. ಸೊ ಹಾಗಾಗಿ 5 ಗಂಟೆಗೆ ಬಸ್ ಇದೆ ಅಂತ ಹೇಳಿದ್ರು. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಯಾವೊಂದು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಏನೋ ಹಠ ಮಾಡ್ತಾ ಇದ್ಲು ಅಂತ ನಿನ್ನನ್ನು ಕರ್ಕೊಂಡು ಹೋಗಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಒಬ್ಬಳೇ ಮಾತಾಡ್ಕೋತಾ ಇದ್ದಾಳೆ. ನನ್ನ ತಮ್ಮಂದ್ರನ್ನ ನೋಡೋದಕ್ಕೆ ಕರ್ಕೊಂಡು ಹೋಗಲ್ವಂತೆ. ನಾನು ಏನು ಮಾಡಲಿ, ಯಾರ ಜೊತೆ ಹೋಗಲಿ ಅಂತ. ಸೊ ಫೈನಲಿ ಬಂದು ಕೇಳಿದ್ಲು. ನಾನು ಆ ಥರ ಎಲ್ಲ ಮಾತಾಡಲ್ಲ, ರೆಡಿ ಮಾಡಿ ಅಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಸೊ ತಮ್ಮಂದ್ರು ನೋಡೋ ಖುಷಿ ಅವಳಿಗೆ ತುಂಬಾ ಇದೆ. ಸೊ ಇನ್ನು ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಇವಾಗ ನಮ್ಮ ಯೂನಿಫಾರ್ಮ್ ಕೊಟ್ಟಾಯ್ತು. ಇವತ್ತು ಎಲ್ಲರಿಗೂ ಯೂನಿಫಾರ್ಮ್ ಕೊಟ್ಟಾಯ್ತು. ನಮ್ಮ ಅಪ್ಪನ ಫೋನ್ ಇಲ್ಲ ಅಲ್ವಾ? ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅದನ್ನು ಮಾತಾಡ್ತಿದ್ದಾಳೆ. ಹಾಗೆ ನಮಗೆ ಮೆಸೇಜ್ ಕೂಡ ಹಾಕಿದ್ರು. ಸೊ ಇನ್ನು ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಊದ್ಕೊಂಡು ಕೂತ್ಕೊಂಡಿದ್ಲು. ಇವಾಗ ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ. ನೋಡಿ, ಇವಳು ಊರಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಯಾವ ಥರ ರೆಡಿ ಆಗ್ತಿದ್ದಾಳೆ ಅಂತ. ಅದೇ ಬೇರೆದಕ್ಕೆಲ್ಲಾದರೆ ಪಟ ಬರೋದಿಲ್ಲ, ಬಿಟ್ಟು ಹೋಗ್ತೀನಿ ಅಂತ ರೆಡಿ ಆಗ್ತಿದ್ದಾಳೆ. ಏನು ಇಷ್ಟು ಸೇಟಾಗಿ ರೆಡಿ ಮಾಡಿಸ್ಕೊಂಡಿರ್ತಾವಳೆ ಅಂತೀರಾ? ನಮ್ಮಮ್ಮ ಬಿಟ್ಟೋಗುತ್ತೆ ಅಂತ ಸುಮ್ಮನೆ ರೆಡಿ ಮಾಡಿಸ್ಕೊತಾ ಇದ್ದೀನಿ. ನಮ್ಮಮ್ಮ ಬಿಟ್ಟೋಗುತ್ತೆ ಅಂತ ರೆಡಿ ಮಾಡಿಸ್ಕೊತಾ ಇದ್ದೀನಿ. ಓಹೋ, ನೋಡಿ ಇವಳು ಎಷ್ಟು ಹೆಂಗಾಡ್ತಾಳೆ ಅಂತ ನೋಡಿ. ಇಲ್ಲಿ ಹೆಂಗ್ ಕಾಣಿಸ್ತಾ ಇದೀನಿ ಫ್ರೆಂಡ್ಸ್? ಓ, ಅಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀನಂತೆ. ಫುಲ್ ಖುಷಿಯಾಗಿ ಹೋಗ್ತಿದ್ದಾಳೆ ತಮ್ಮನ ನೋಡೋದಕ್ಕೆ ಅಂತ ಹೇಳಿ. ನನ್ನ ತಮ್ಮಂದ್ರು ಅಮ್ಮ, ನನ್ನ ತಮ್ಮಂದ್ರು ಅವಳು ಇಬ್ರು. ಏನಪ್ಪ? ಇಬ್ರು ನನ್ನ ತಮ್ಮಂದ್ರು. ಏನು? ಇಬ್ರು ನನ್ನ ತಮ್ಮಂದ್ರು. ಹೌದಾ? ಏನ್ ತಗೊಂಡು ಹೋಗೋಣ ತಮ್ಮಂದ್ರಿಗೆ? ಪ್ಯಾಂಟು, ಶರ್ಟು. ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ. ಗೊಂಬೆ ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ನೋಡೋದಕ್ಕೆ, ನನ್ನ ತಮ್ಮಂದ್ರನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಹೇಳ್ಕೊಂಡಿದ್ದಾಳೆ. ಸೊ ಇವಾಗ ಫೈನಲಿ ಆ ಒಂದು ದಿನ ಬಂದಾಯಿತು. ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಇನ್ನು ಟೈಮ್ ಕೂಡ ಆಯಿತು, ಹೊರಡ್ತಾ ಇದ್ದೀವಿ. ರಾಣಿನ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ನಾನು ಬರ್ತೀನಿ ಅಂತ ಹೇಳಿದ್ರು. ಓಯ್ ರಾಣಿ, ಬಾಯ್. ಓನು ಇರೋ, ಬರ್ತೀನಿ ಆಯಿತಾ, ಬಾಯ್. ನಾವು ರೆಡಿ ಆಗೋದನ್ನೇ ನೋಡ್ತಾ ಇತ್ತು. ನಾವು ಎಲ್ಲಿ ಹೋಗ್ತೀವಿ ನಮ್ಮ ಹಿಂದೆ ಕಡೆನೇ ಬಂದು ಓಡಾಡ್ತಾ ಇತ್ತು. ಇತ್ತೀಚೆಗೆ ಒಂದು 3-4 ದಿನದಿಂದ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಸೊ ನಾವು ಜೊತೇಲಿ ನಿಂತ್ಕೊಂಡ್ರೆ ಮಾತ್ರ ಅನ್ನನ ತಿನ್ನೋದು, ಇಲ್ಲ ಅಂತಂದರೆ ನಾವು ಬಂದರೆ ನಮ್ಮ ಹಿಂದ್ಗಡೆನೇ ಬಂದುಬಿಡೋದು. ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದೆ. ಸೊ ಇನ್ನು ನಮ್ಮನೆಯವರು ಬರ್ತಿಲ್ಲ, ನಾನು ಮತ್ತು ನನ್ನ ಮಗಳು ಮಾತ್ರ ಹೋಗ್ತಾ ಇರೋದು. ಸೊ ಹಾಗಾಗಿ ನಮ್ಮನೆಯವರು ಇರ್ತಾರಲ್ವ, ಅವ್ರನ್ನ ಹಾಕ್ಕೊತೀನಿ ಊಟ ಎಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆಯೇ ಪಕ್ಕದಲ್ಲಿ ಒಂದು ಖಾಲಿ ಮನೆ ಇದೆ, ಅಲ್ಲಿ ಕೂಡ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ದೊಡ್ಡದಾಗಿದೆ ಜಾಗ. ಸೊ ಆಟ ಆಡಿಕೊಂಡು ಮತ್ತು ಇನ್ನು ಬಟ್ಲಿಗೆ ಅನ್ನ ಎಲ್ಲ ಹಾಕಿಟ್ಟಿದ್ರೆ ಅಲ್ಲೇ ತಿಂದ್ಕೊಂಡು ಆಟ ಆಡ್ಕೊಂಡಿರುತ್ತೆ. ಸೊ ಹಾಗಾಗಿ ಇಲ್ಲಾದರೆ ಹೊರಗಡೆ ಹೋಗೋದಕ್ಕೆಲ್ಲೂ ಜಾಗ ಇಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ್ಬಿಟ್ಟು ಹೋಗ್ತೀವಿ ಎಲ್ಲಾದರೂ ಹೋಗೋದಾದರೆ. ನಾವು ಎಷ್ಟು ಬೆಕ್ಕನ್ನ ಸಾಕಿದ್ದೀವಿ ಅಂತ ಅಂದರೆ ಒಂದು 5-6 ಬೆಕ್ಕಾಗಿದೆ. ಸೊ ಅದನ್ನೆಲ್ಲ ರಾಣಿ ಅಂತಲೇ ನಾವು ಕರಿತಾ ಇದ್ದಿದ್ದು. ಬಂದಂಥ ಬೆಕ್ಕುಗಳೆಲ್ಲನೂ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತಾಯಿತ್ತು. ಸೊ ಇದು ಮಾತ್ರ ಸ್ಟಾರ್ಟಿಂಗಲ್ಲಿ ತುಂಬಾ ಕ್ವಾಟ್ಲೆ ಕೊಡ್ತು. ಸೊ ಫೈನಲಿ ಇದೂ ಕೂಡ ನಮ್ಗೆ ಅಡ್ಜಸ್ಟ್ ಆಗಿದೆ. ಈ ರಾಣಿ ಏನೇನೆಲ್ಲರಾದಂಥ ಮಾಡಿದ್ಲು ಅಂತ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಅದನ್ನು ಹೇಳೋಕ್ಕೋದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಇನ್ನು ಬರ್ತಿದ್ದಂಗೆ ಒಂದು 5 ನಿಮಿಷ ಎಲ್ಲ ವೆಯ್ಟ್ ಮಾಡಿದ್ವಿ. ಅಷ್ಟರೊಳಗಡೆ ಆಟೋ ಎಲ್ಲ ಬಂತು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ.
ಇಲ್ಲ, ನಾವೇನೆ, ನೀವು ಕಾಣಿಸ್ತಿದ್ದೀರಲ್ಲ. ಏನಾಯಿತು ಗೊತ್ತಾ, ಇವತ್ತು ಆಟೋದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಆಟೋದಲ್ಲಿ ಒಬ್ಬರು ಕೂತ್ಕೊಂಡಿದ್ರು. ಅವರು ವೀಡಿಯೋ ಮಾಡ್ತಿರೋದನ್ನು ನೋಡಿ ಗೊಂಬೆನ ನೋಡಿ ಗೊಂಬೆ ಅಣ್ಣನ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸೊ ಅದು ನೋಡಿದ್ರೆ ಅವ್ರಿಗೆ ವೀಡಿಯೋ ಮಾಡ್ತಿರೋದು ಅಂತ ಗೊತ್ತೇ ಆಗಿಲ್ಲ. ನಾವು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು. ಸೊ ಆಟೋದಲ್ಲೇ ಗೊಂಬೆ ಮಲಗಿಬಿಟ್ಲು. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಕೇಳಿದ್ರೆ 7 ಗಂಟೆಗೆ ಅಂತ ಹೇಳಿದ್ರು. ಸೊ ಶೆಟ್ಟಿಯಲ್ಲಿ ಬಸ್ ಬರುತ್ತೆ, ಅದಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ನನ್ನ ತಂಗಿ ಹಸ್ಬೆಂಡು ಫೋನ್ ಮಾಡಿ ಹೇಳಿದ್ರು. ಸೊ ಹಾಗಾಗಿ ಶೆಟ್ಟಿಹಳ್ಳಿ ಬಸ್ ಬಂದಿದ್ದು 6 ಗಂಟೆಗೆ. ಸೊ 1 ಅವರ್ ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ದಾಯಿತು. ಸೊ ಬಸ್ ಬರ್ತಿದ್ದಂಗೆ ಹತ್ಕೊಂಡ್ವಿ. ಒಂದು ತಾತ ಸೀಟ್ ಹಾಕಿತ್ತಲ್ಲ ಅಂತ ಕೂತ್ಕೊಂಡ್ರೆ ಆ ಕಂಡಕ್ಟ್ರ್ ಬಂದು ಇದು ನಾನು ಕೂತ್ಕೊಳ್ಳೋಕ್ಕೆ ಕಣಮ್ಮ, ಹಿಂದೆ ಹೋಗಮ್ಮ ಅಂತ ಹೇಳಿದ್ರು. ಸೊ ಅಂಥದ್ರಲ್ಲಿ ಹಿಂದೆ ಬರಬೇಕಾದ್ರೆ ಒಬ್ಬರು ಅವ್ರ ಮಗು ಎತ್ಕೊಂಡಿದ್ದಾರೆ, ಅವ್ರಿಗೆ ಸೀಟ್ ಬಿಡಿ ಅಂತ ಹೇಳಿಬಿಟ್ಟು ಬಿಡಿಸ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ಇವರೇನೇ ಸೀಟ್ ಬಿಡಿಸ್ಕೊಟ್ಟಿದ್ದು. ಅವರೆಲ್ಲಿ ಇಳಿತಾರೆ ಅಂತ ಕೇಳಿದಾಗ ನಾನು ಇಳಿಯೋ ಸ್ಟಾಪ್ಗಿಂತ ಒಂದು ಸ್ಟಾಪ್ ಮುಂದೆ ಇಳಿಯೋದಂತೆ. ಸೊ ಹಾಗಾಗಿ ಹಾಗೆಯೇ ಪರಿಚಯ ಮಾಡಿಕೊಂಡೆ. ಇನ್ನೂ ಗೊಂಬೆ ಫುಲ್ ನಿದ್ದೆ ಮಾಡ್ತಾಯಿದ್ಲು. ನನಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು. ನಾವು ಇವರಿಗೆ ಹೋಗ್ತಾ ಇರೋದು ಬಸ್ಸಲ್ಲಿ ಇದೆ ಫಸ್ಟ್ ಟೈಮ್. ಸೊ ಹಾಗಾಗಿ ನನಗೆ ಸ್ಟಾಪ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ನಿದ್ದೆ ಮಾಡಲಿಲ್ಲ. ಪಕ್ಕದಲ್ಲಿರೋರಿಗೆ ಹೇಳ್ಕೊಂಡಿದ್ದೆ ಆ ಸ್ಟಾಪ್ ಅಂದಾಗ ಹೇಳಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು. ನಾನು ಈ ಸ್ಟಾಪಲ್ಲಿ ಇಳ್ಕೊಂಡು ಫೋನ್ ಮಾಡಿದೆ. ಸೊ ಬರ್ತೀನಿ ಅಂತ ಹೇಳ್ದೆ, ಅಲ್ಲೇ ಕೂತ್ಕೊಂಡಿರಿ ಅಂತ. ಅಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಯಾರು ಜನ ಇರಲಿಲ್ಲ. ಇನ್ನು ರೋಡಲ್ಲಿ ವೆಹಿಕಲ್ಗಳು ಓಡಾಡ್ತಾ ಇತ್ತು. ಸೊ ಅಲ್ಲಿ ಯಾಕೋ ಕೂತ್ಕೊಳ್ಳೋದು ಅಷ್ಟು ಸರಿ ಅಲ್ಲ ಅಂತ ಅನ್ನಿಸ್ತು. ಸೊ ಅಲ್ಲೇನೂ ಪ್ರಾಬ್ಲಮ್ ಇಲ್ಲ ಅಂತೆ, ಬಟ್ ಆದ್ರೂ ಕೂತ್ಕೊಳ್ಳೋದು ಯಾಕೋ ಬೇಡ ಅಂತ ಅನ್ನಿಸ್ತು. ನಡ್ಕೊಂಡು ಹೋಗ್ತೀರಣ ಅಂತಂದರೆ ನನ್ನ ಮಗಳಿಗೆ ಅಯ್ಯೋ ನಡೆಯೋದು ಅಂತಂದರೆ ಆಗೋದಿಲ್ಲ ಅಂತ ಏನು ನನಗೇನೆ ಇದು ಮಾಡ್ತಾ ಇದ್ಲು. ಸೊ ಅದು ಅಲ್ಲದೆ ನಾವು ಮನೆಯಿಂದ ಹೊರಟಾಗ ಮಳೆ ಗಾಳಿ ಆ ಥರ ಏನೂ ಇರಲಿಲ್ಲ. ಸೊ ಇದು ಸ್ವಲ್ಪ ಹಳ್ಳಿ ವಾತಾವರಣ ಆಗಿರೋದ್ರಿಂದ ಬಯಲು ಥರ ಇತ್ತಲ್ವ. ಸೊ ಗಾಳಿ ತುಂಬಾ ಹೊಡಿತಾ ಇತ್ತು. ಸೊ ಸ್ವೆಟ್ರು ಟೊಪ್ಪಿ ಎಲ್ಲ ಹಾಕೊಂಬಂದಿರಲಿಲ್ಲ. ಹಾಗಾಗಿ ನನ್ನ ವೇಲ್ನೇ ಅವಳಿಗೆ ತಲೆ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ವೆದರ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಯಾವ ಕಡೆ ನೋಡಿದ್ರೂ ಸಖತ್ತಾಗಿತ್ತು ಮಾತ್ರ. ಸೊ ಇನ್ನು ನನ್ನ ಮಗಳಿಗೆ ಈ ರೀತಿ ವೇಲ್ನ ಕಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಉಳಿದಿದ್ದು ನಾಳೆ ವಾಪಸ್ ಬರೋಣ ಅಂತ ಹೇಳಿ, ಅಂದರೆ ನಾಳೆ ಮಧ್ಯಾಹ್ನ ಮೇಲೆ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಗೊಂಬೆ ನಡೆಯಲ್ಲ ಅಂತ ಅಲ್ಲೇ ಹಠ ಮಾಡಿದ್ಲು. ಸೊ ಅವಳ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ, ಸಿಟ್ಟು ಬಂದುಬಿಟ್ಟಿದೆ ಅವಳಿಗೆ. ಸೊ ಇನ್ನು ನಮ್ಮಮ್ಮ ಎಲ್ಲಿ ಇಳಿಸ್ತಾಳೋ ನಡೆಸ್ತಾಳೋ ಅಂತ. ಸೊ ಅವಳಿಗೆ ಕೋಪ ಬರ್ಸೋದು ಬೇಡ ಅಂತ ನಿಧಾನಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ, ಏನು ಕೆಲಸ ಮಾಡ್ತಾ ಇದ್ದ ಅಂತ ಅನಿಸುತ್ತೆ. ಸೊ ಅಲ್ಲೇ ಒಂದು ಸೇತುವೆ ಇತ್ತು. ಸೊ ಅಲ್ಲೊಂದು 10 ನಿಮಿಷ ಕುತ್ಕೊಂಡ್ವಿ. ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸ್ವೆಟ್ರನ್ನ ಹಾಕ್ಕೊಂಬಂದಿದ್ದೆ, ಟೊಪ್ಪಿ ಒಂದು ಮಾತ್ರ ತೊಗೊಂಬಂದಿರಲಿಲ್ಲ. ಸೊ ಬಿಸಿಲಿದೆಯಲ್ಲ ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಹಾಗೇ ಬಂದ್ವಿ. ಫೈನಲಿ ಇಲ್ಲೇ ಒಂದು 10 ನಿಮಿಷ ಕುತ್ಕೊಂಡ್ವಿ. ಅಲ್ಲಿ ಒಂದು ಚಿಕ್ಕದಾಗಿ ಸೇತುವೆ ಇತ್ತು, ಅಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡ್ವಿ. ಸೊ ಕುತ್ಕೊಂಡು ಒಂದು 10 ನಿಮಿಷನೂ ಏನಿಲ್ಲ, ಅದರೊಳಗಡೆನೆ ಬಂದ. ಸೊ ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಕೆಲವೊಮ್ಮೆ ನಮಗೆ ನಮ್ಮ ಮನೆಯಿಂದ ರೋಡ್ ಹತ್ರ ನಡ್ಕೊಂಡು ಹೋಗೋದಕ್ಕೆ ಅಷ್ಟು ದೂರ ಅಂತ ಅಂದ್ಕೊತೀವಿ. ಸೊ ಇವರೆಲ್ಲ ಎಷ್ಟೆಷ್ಟು ದೂರ ನಡಿಬೇಕು ಅಂತಂದರೆ 1 ಕಿಲೋಮೀಟ್ರ್ ಎಲ್ಲ ನಡಿಬೇಕಾಗುತ್ತೆ. ನಿಜವಾಗ್ಲೂ ತುಂಬಾ ಕಷ್ಟ ಡೈಲಿ ಓಡಾಡೋ ಅಂಥವ್ರಿಗೆ. ಸೊ ಇನ್ನು ನಮ್ಮ ಆಂಟಿ ಇಲ್ಲೇ ಇದ್ದಾರೆ. ಇನ್ನು ಅವನು ನನ್ನ ತಂಗಿನ ಅವ್ರ ಮನೆಗೆ ಕಳಿಸಿಲ್ಲ, ಇವ್ರ ಮನೆಯಲ್ಲೇ ಇಟ್ಕೊಂಡು ಬಾಣಿತನನ ಮಾಡ್ತಿರೋ ಅಂಥದ್ದು. ಸೊ ಫೈನಲಿ 2 ಅವಳಿ ಜವಳಿ ಮಕ್ಕಳು ಮಲಗಿದ್ರು ನಾವು ಬಂದಾಗ. ಸೊ ಇನ್ನು ಇವಳು ನನ್ನ ತಂಗಿ, ಅವಳಿಗೆ ಮಾತು ಬರಲ್ಲ. ಸೊ ದೇವ್ರು ಹೇಗೋ ಒಳ್ಳೇದು ಮಾಡಿದ್ದಾನೆ. ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಲು, ನಾನು ತೂಗ್ತೀನಿ ಅಂತ. ಇನ್ನೊಂದು ಏನಪ್ಪ ಖುಷಿ ಅಂತಂದರೆ ಈ ಮನೇಲಿ ಒಲೆ ಅಡುಗೆ ನಿಜವಾಗ್ಲೂ ನನಗೆ ಸಖತ್ ಇಷ್ಟ. ಮಾಡೋದಕ್ಕೆ ಕಷ್ಟ ಇರ್ಬೋದು, ಬಟ್ ಆ ಊಟ ತಿನ್ನೋದಕ್ಕೆ ಇದೆಯಲ್ಲ ಫುಲ್ ಖುಷಿ ಮಾತ್ರ. ಇನ್ನು ನಾವು ಬರ್ತೀವಿ ಅಂತ ಹೇಳಿದ್ಮೇಲೆ ಅವನು ನನ್ನ ತಂಗಿ ಗಂಡ ಹೋಗ್ಬಿಟ್ಟು ಚಿಕನ್ ತೊಗೊಂಬಂದು ಚಿಕನ್ ಫ್ರೈ ಮಾಡಿಸಿದ್ದ. ಇನ್ನು ಇವಾಗ ನಾನು ತೋರಿಸಿದ್ನಲ್ಲ ಅವರು ನನ್ನ ತಂಗಿ ಅತ್ತೆ. ಸೊ ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ, ಮಕ್ಕಳನ್ನ ಎತ್ಕೊಂಡು ಆಟ ಆಡಿಸ್ಬೇಕು ಅಂತ. ಅವ್ರು ನೋಡಿದ್ರೆ ಮಲಗಿದ್ರು, ಅವಳು ಕೂಗಾಟಕ್ಕೇ ಅವರು ಎದ್ಬಿಡ್ತಾರೆ ಅಂತ ಅನಿಸುತ್ತೆ. ಇನ್ನು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತ ಅಂದರೆ ಮಕ್ಕಳು ರಗಳೆ ಮಾಡೋದು, ಅಳೋದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವಳನ್ನ ಎತ್ಕೊಂಡು ನಾನು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಾಳೆಯ ಒಂದು ವಿಡಿಯೋನ ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.